ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಅಕ್ಕರೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಶ್ರೋತೃಗಳೇ, ಇಂದು ಕೇಳಿ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಡೀ ಜಗತ್ತಿಗೆ ಸಾರಿದ ಸಂದೇಶಗಳನ್ನು ಪ್ರತಿದಿನವೂ ಅನುಸರಿಸುತ್ತಾ ಇತರರಿಗೂ ತಲುಪಿಸುವುದೇ ಈದ್ ಮಿಲಾದ್ ದಿನದ ನೈಜ ಉದ್ದೇಶವಾಗಿದೆ. ದೇವ ಸಂದೇಶವಾಹಕರಾದ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರು ಪ್ರಪಂಚದ ಸಕಲ ಮಾನವ ಕುಲದ ಉದ್ಧಾರಕ್ಕಾಗಿ ಆಗಮಿಸಿದವರಾಗಿದ್ದಾರೆ. ಜೀವನದ ರೀತಿಯನ್ನು ಬೋಧಿಸಿದ ಆ ಮಹಾನ್ ಪುರುಷನ ಸಂದೇಶಗಳನ್ನು ಒಂದು ದಿನಕ್ಕೆ ಮಾತ್ರ ಸೀಮಿತಗೊಳಿಸದೆ ಪ್ರತಿದಿನವೂ ಅನುಸರಿಸಲು ಮತ್ತು ಸ್ಮರಿಸಲು ಅಲ್ಲಾಹನು ನಮ್ಮನ್ನು ಅನುಗ್ರಹಿಸಲಿ. ಮೊದಲನೆಯದಾಗಿ ಪವಿತ್ರ ಕುರ್ಆನ್ ವಾಚನ ಫಾತಿಮಾ ಸಾನಿಯಾ ಅವರಿಂದ. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಯುಸಬ್ಬಿಹು ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವಮಾ ಫಿಲ್ ಅರ್ದ್ ವಮಾ ಫಿಲ್ ಅರ್ದಿಲ್ ಮಲಿಕಿಲ್ ಕುದ್ದೂಸಿಲ್ ಅಜೀಜಿಲ್ ಹಕೀಮ್. ಹುವಲ್ಲಜೀ ಬಅಸ ಫಿಲ್ ಉಮ್ಮೀನ ರಸೂಲಂ ಮಿನ್ಹುಂ ಯತ್ಲೂ ಅಲೈಹಿಂ ಆಯಾತಿಹಿ ವಯುಜಕ್ಕೀಹಿಂ ವಯುಅಲ್ಲಿಮುಹುಮುಲ್ ಕಿತಾಬ والحكمة وإن كانوا من قبل لفي ضلال مبين. وآخرين منهم لما يلحقوا بهم وهو العزيز الحكيم. ಈಗ ವಾಚಿಸಿದ ಅಧ್ಯಾಯ 62 ವಚನ 1-4 ಕೇಳಿದ ಕುರ್ಆನ್ ಪಾರಾಯಣದ ಕನ್ನಡ ಭಾವಾರ್ಥವನ್ನು ತಿಳಿಸುತ್ತಾರೆ ಸನಾ ರೆಹಮಾನ್. ಪರಮ ದಯಾವಂತನೂ ಕಾರುಣ್ಯನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ಎಲ್ಲವೂ ಅಲ್ಲಾಹನ ಸ್ತುತಿಗಾನ ಮಾಡುತ್ತವೆ. ಅವನು ಸಾರ್ವಭೌಮನೂ ಪರಿಶುದ್ಧನೂ ಪ್ರತಾಪಶಾಲಿಯೂ ವಿವೇಕವಂತನೂ ಆಗಿರುವನು. ಅನಕ್ಷರಸ್ಥ ಜನರಲ್ಲಿ ಅವರಿಂದಲೇ ಒಬ್ಬ ಸಂದೇಶವಾಹಕನನ್ನು ನಿಯುಕ್ತಿಗೊಳಿಸಿದವನು ಅವನೇ. ಆ ಸಂದೇಶವಾಹಕ ಅಲ್ಲಾಹನ ವಚನಗಳನ್ನು ಅವರಿಗೆ ವಾಚಿಸುತ್ತಾರೆ, ಅವರನ್ನು ಶುದ್ಧೀಕರಿಸುತ್ತಾರೆ ಹಾಗೂ ಅವರಿಗೆ ಗ್ರಂಥವನ್ನೂ ಜ್ಞಾನವನ್ನೂ ಕಲಿಸುತ್ತಾರೆ. ಮುಂಚೆಯಾದರೋ ಆ ಜನರು ಸ್ಪಷ್ಟವಾದ ತಪ್ಪು ಹಾದಿಯಲ್ಲಿದ್ದರು. ಅವರೊಂದಿಗೆ ಇಷ್ಟರವರೆಗೆ ಸೇರಿಲ್ಲದ ಅವರ ಪೈಕಿಯ ಇನ್ನೊಂದು ಜನತೆಯಲ್ಲೂ ಅವನು ಪ್ರತಾಪಶಾಲಿಯೂ ವಿವೇಕವಂತನೂ ಆಗಿದ್ದಾನೆ. ಈಗ ಹಜ್ರತ್ ಪೈಗಂಬರ್ ಅವರ ನುಡಿಮುತ್ತುಗಳು ಜರೀನಾ ಮುಜೀಬ್ ಅವರಿಂದ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಸತ್ಯ ಮಾತು ಸತ್ಕರ್ಮದ ಕಡೆಗೆ ಕೊಂಡೊಯ್ಯುತ್ತದೆ.
ಸತ್ಕರ್ಮ ಸ್ವರ್ಗದ ಕಡೆಗೆ ಕೊಂಡೊಯ್ಯುತ್ತದೆ. ಸುಳ್ಳು ಮಾತು ಪಾಪದ ಕಡೆಗೆ ಕೊಂಡೊಯ್ಯುತ್ತದೆ. ಪಾಪ ನರಕದ ಕಡೆಗೆ ಕೊಂಡೊಯ್ಯುತ್ತದೆ. ತನ್ನ ಹೃದಯದಲ್ಲಿ ತುಸು ಮಾತ್ರವಾದರೂ ಅಹಂಕಾರವಿದ್ದವನು ಸ್ವರ್ಗವನ್ನು ಪ್ರವೇಶಿಸಲಾರ. ಸಂಶಯವುಳ್ಳದ್ದನ್ನು ಬಿಟ್ಟು ಬಿಡಬೇಕು. ಖಚಿತವಾದುದನ್ನು ಮಾತ್ರ ಸ್ವೀಕರಿಸಬೇಕು. ಖಂಡಿತವಾಗಿಯೂ ಸತ್ಯವು ಮನಸ್ಸಮಾಧಾನವನ್ನು ಮತ್ತು ಸುಳ್ಳು ಪರಿಭ್ರಮೆಯನ್ನು ಉಂಟುಮಾಡುತ್ತದೆ. ನಿನ್ನ ಸಹೋದರನ ಕಷ್ಟ ಕಾರ್ಪಣ್ಯಗಳಲ್ಲಿ ನೀನು ಸಂತೋಷ ಪ್ರಕಟಿಸಬಾರದು. ಹಾಗೆ ಮಾಡಿದರೆ ಅಲ್ಲಾಹು ಅವನನ್ನು ಅನುಗ್ರಹಿಸಿ ನಿನ್ನನ್ನು ಕಷ್ಟಕ್ಕೊಳಪಡಿಸುವನು. ಮೂವರಿದ್ದರೆ ಮೂರನೆಯವನನ್ನು ಬಿಟ್ಟು ಇಬ್ಬರು ಪರಸ್ಪರ ಗುಟ್ಟಾಗಿ ಸಂಭಾಷಣೆ ಮಾಡಬಾರದು. ಯಾರಾದರೂ ಸತ್ಯವಿಶ್ವಾಸಿಯ ಐಹಿಕ ಸಂಕಟಗಳನ್ನು ನೀಗಿಸಿಕೊಟ್ಟರೆ ಆತನ ಪಾರತ್ರಿಕ ಸಂಕಟಗಳನ್ನು ಅಲ್ಲಾಹು ನೀಗಿಸಿಕೊಡುವನು. ವಿಧವೆಯರಿಗೂ ನಿರ್ಗತಿಕರಿಗೂ ಬೇಕಾಗಿ ಪರಿಶ್ರಮಿಸುವವನು ದೇವಮಾರ್ಗದಲ್ಲಿ ಸಮರ ಮಾಡುವವನಿಗೆ ಸಮಾನನು. ಅನಾಥರ ಹಾಗೂ ಸ್ತ್ರೀಯರ ಹಕ್ಕನ್ನು ಅವಗಣಿಸುವವರನ್ನು ನಾನು ಪಾಪಿಗಳಂತೆ ಕಾಣುತ್ತೇನೆ. ಯಾರೊಬ್ಬನ ಉಪದ್ರವದಿಂದ ತನ್ನ ನೆರೆವಾಸಿ ಸುರಕ್ಷಿತನಲ್ಲವೋ ಅವನು ಸತ್ಯವಿಶ್ವಾಸಿಯಲ್ಲ. ಒಬ್ಬ ವ್ಯಕ್ತಿ ತನ್ನ ಮಾತಾಪಿತರನ್ನು ಬೈಯುವುದು ಮಹಾಪಾಪಗಳಲ್ಲಿ ಸೇರುತ್ತದೆ. ಯಾರಾದರೂ ನಿಮ್ಮೊಡನೆ ಅಭಿಪ್ರಾಯ ಕೇಳಿದರೆ ಒಳ್ಳೆಯ ಅಭಿಪ್ರಾಯ ಹೇಳಿಕೊಡಿರಿ. ನೀವು ಹಾಗೆ ಮಾಡದಿದ್ದರೆ ವಂಚನೆ ಮಾಡುವವರಾಗುವಿರಿ. ವರ್ತಿಸುವುದಕ್ಕೆ ಮುಂಚೆ ಚೆನ್ನಾಗಿ ಆಲೋಚಿಸಿರಿ. ಒಳ್ಳೆಯದು ಮತ್ತು ಪ್ರಯೋಜನಕರವಾಗಿ ಕಾಣುವುದನ್ನು ಮಾಡಿರಿ. ಕೆಟ್ಟದ್ದು ಮತ್ತು ನಾಶಕರವಾಗಿ ಕಾಣುವುದರಿಂದ ಹಿಮ್ಮೆಟ್ಟಿರಿ. ಒಂದು ಹಾಡನ್ನು ಕೇಳೋಣ. ಹಾಡುವವರು ಆತಿಫಾ ಮತ್ತು ಆರಿಫಾ. ರಚನೆ KM ಉಮರ್. ಅರೇಬ್ಯ ರಾಜ್ಯದ ಮಕ್ಕಾ ನಗರದಿ ಕುರೈಶಿ ವಂಶದ ಶಿಶುವಾಗಿ ಅಲ್ಲಾಹು ಕಳಿಸಿದ ಮುಹಮ್ಮದ್ ನಬಿಯನು ಮಾನವ ವಂಶದ ಹಿತಕ್ಕಾಗಿ, ಮಾನವ ವಂಶದ ಹಿತಕ್ಕಾಗಿ. ಕತ್ತಲು ಕವಿದು ಅಧರ್ಮ ಬೆಳೆದ ಮಾನವರೆಲ್ಲರಿಗೊಟ್ಟಾಗಿ ಕರುಣ ಕಟಾಕ್ಷದಿ ಅಬ್ದುಲ್ಲ ಆಮಿನ ದಂಪತಿಗಳಿಗೆ ಮಗನಾಗಿ, ದಂಪತಿಗಳಿಗೆ ಮಗನಾಗಿ. ಮಾನವ ಕುಲವು ಮೃಗಗಳ ಹಾದಿಲಿ ಚಾಚು ತಪ್ಪದೆ ನಡೆದಿತ್ತು. ಮಹಿಳಾ ಶೋಷಣೆ, ಶಿಶುಗಳ ಹತ್ಯೆ, ಘೋರ ಪಾಪಗಳೇ ನೆಲೆಸಿತ್ತು, ಘೋರ ಪಾಪಗಳೇ ನೆಲೆಸಿತ್ತು. ಜನರೆಡೆ ವಾಡಿಕೆಲಿರುವಂಥ ದುರ್ನಡೆ ಕಂಡರು ಮನನೊಂದು ಮರುಗಿದರು. ಜನವಾಸ ತ್ಯಜಿಸಿ ಮೊರೆ ಹೊಕ್ಕು ದೇವರ ಧ್ಯಾನದಿ ನಬಿಯುಲ್ಲ ಮುಳುಗಿದರು, ಧ್ಯಾನದಿ ನಬಿಯುಲ್ಲ ಮುಳುಗಿದರು. ಮಾನವ ರಕ್ಷೆಗೆ ದಾರಿಯ ತೋರೆಂದು ವ್ರತೋಪವಾಸವ ಮಾಡಿದರು. ಹೀರಾ ಗುಹೆಯಲ್ಲಿ ದಿನವಿಡೀ ದೇವರ ಪಾದದಡಿತ ಬೇಡಿದರು, ಪಾದದಡಿತ ಬೇಡಿದರು. ಪುಣ್ಯ ಪ್ರವಾದಿಯ ಚರಿತೆಯನ್ನೆಲ್ಲ ವಿವರಿಸಲೆನ್ನಲಿ ಬಲವಿಲ್ಲ. ಪ್ರವಾದನಗೈದ ಭಾಗದಿ ಕೆಲವನು ಮುಂದಿನ ಗೀತೆಲಿ ಹಾಡುವೆನು, ಮುಂದಿನ ಗೀತೆಲಿ ಹಾಡುವೆನು. ಮಹಾನ್ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಸರಳ ಹಾಗೂ ಸ್ಫೂರ್ತಿದಾಯಕ ಜೀವನದ ಕುರಿತು ಮಾತನಾಡುತ್ತಾರೆ ಝೀನತ್ ಜಫರುಲ್ಲಾ ಅವರು. ಸರ್ವಸ್ತುತಿಯು ಸರ್ವಲೋಕಗಳ ಪರಿಪಾಲಕನಾದ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅಪಾರ ಕರುಣೆ ಮತ್ತು ಅನುಗ್ರಹದಿಂದ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಒಂದೆರಡು ಮಾತುಗಳನ್ನಾಡ ಬಯಸುತ್ತೇನೆ. ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಚೈತನ್ಯದ ಚಿಲುಮೆ ಅರೇಬಿಯಾದ ಮರಳುಗಾಡಿನಲ್ಲಿ ಜನಿಸಿ
ಈ ಇಹಲೋಕ ತ್ಯಜಿಸಿ ಇಂದಿಗೆ ಸುಮಾರು 1500 ವರ್ಷಗಳೇ ಸಂದಿವೆ. ಆದರೂ ಅವರು ಇಂದಿಗೂ ಪ್ರಸ್ತುತವಾಗಿದ್ದಾರೆ. ಅವರ ನಡೆ ನುಡಿ ಪ್ರತಿಯೊಬ್ಬರ ಮನದಲ್ಲಿ ಭದ್ರವಾಗಿದೆ. ವಿಶ್ವಕ್ಕೆ ಪ್ರವಾದಿಯವರ ಕೊಡುಗೆಯ ಮಹತ್ವವನ್ನು ಅರಿಯಬೇಕಾದರೆ ಅವರ ಜನನದ ಮೊದಲು ಅರೇಬಿಯಾದ ಜನರ ಜೀವನ ಶೈಲಿಯನ್ನು ಗಮನಿಸಬೇಕಾಗುತ್ತದೆ. ಅಜ್ಞಾನದ ಅಂಧಕಾರದಲ್ಲಿ, ಮದ್ಯಪಾನದ ನಶಾಲೋಕದಲ್ಲಿ ನಿರಂತರ ಘರ್ಷಣೆ, ಅನ್ಯಾಯ, ವಂಚನೆ, ಹಿಂಸೆ, ವ್ಯಭಿಚಾರ, ಜೂಜಾಟಗಳಿಗೆ ಬಲಿ ಬೀಳುತ್ತಾ ಅವರು ಜೀವಿಸುತ್ತಿದ್ದರು. ಮಹಿಳೆಯರ ಸ್ಥಿತಿಯಂತೂ ಇನ್ನಷ್ಟು ದಾರುಣವಾಗಿತ್ತು. ತಮ್ಮ ಪೂರ್ವ ಗ್ರಂಥಗಳ ನಿಯಮಗಳನ್ನು ಅಲ್ಲಿನ ಜನರು ಗಾಳಿಗೆ ತೂರಿದ್ದರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂಬ ಗೀತೋಪದೇಶದಂತೆ ಯಾವಾಗಲೆಲ್ಲ ಭೂಮಿಯ ಮೇಲೆ ಕೆಡುಕುಗಳು ವೃದ್ಧಿ ಹೊಂದುವುದೋ ಆಗ ಓರ್ವ ಸುಧಾರಕ ಸಂದೇಶವಾಹಕರನ್ನು ಈ ಭೂಮಿಗೆ ಕಳುಹಿಸಲಾಗುತ್ತದೆ. ಅದರಂತೆ ಅನೈತಿಕತೆಯ ಎಲ್ಲ ಮೇರೆಗಳನ್ನು ಮೀರಿ ನಿಂತ ಅರೇಬಿಯಾದಲ್ಲಿ ಕ್ರಿಸ್ತಶಕ 571 ಏಪ್ರಿಲ್ ಅಂದರೆ ರಬಿಯುಲ್ ಅವ್ವಲ್ 12ರಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಾಂತಿಯ ದೂತರಾಗಿ ಈ ಲೋಕಕ್ಕೆ ಒಂದು ಅನುಗ್ರಹ ರೂಪದಲ್ಲಿ ಪದಾರ್ಪಣೆ ಮಾಡಿದರು. ಅವರಿಗೆ 40 ವರ್ಷ ವಯಸ್ಸು ಪೂರ್ಣಗೊಂಡಾಗ ಅಲ್ಲಾಹನು ಅವರನ್ನು ಲೋಕಕ್ಕೆ ಮಾರ್ಗದರ್ಶನ ನೀಡಲು ಪ್ರವಾದಿಯಾಗಿ ನೇಮಿಸಿದನು. ಪವಿತ್ರ ಕುರ್ಆನಿನಲ್ಲಿ ಈ ರೀತಿ ಹೇಳಲಾಗಿದೆ, ಒಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ಲಿಲ್ ಆಲಮೀನ್, ಅಂದರೆ ಲೋಕದ ಎಲ್ಲ ಜನರಿಗೆ ಒಂದು ಅನುಗ್ರಹವಾಗಿಯೇ ನಾವು ನಿನ್ನನ್ನು ಕಳುಹಿಸಿದ್ದೇವೆ. ಅವರು ತಮ್ಮ ಗುಣನಡತೆಗಳಿಂದಲೂ ಆಚಾರ ವಿಚಾರಗಳಿಂದಲೂ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿದ್ದರು. ಪ್ರವಾದಿಯವರು ವಿಶ್ವ ಮಾನವ ಧರ್ಮ ಸಂದೇಶ ನೀಡಿದ್ದಾರೆ. ನಮ್ಮ ವಿಶ್ವಸಂಸ್ಥೆಯು ಸುಮಾರು 50 ವರ್ಷಗಳ ಹಿಂದೆಯೇ ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್ ವಿಶ್ವ ಮಾನವ ಹಕ್ಕುಗಳನ್ನು ಅಂಗೀಕರಿಸಿತು. ಆದರೆ ಅರೇಬಿಯಾ ಮರುಭೂಮಿಯ ಆ ಚಿಕ್ಕ ಮಕ್ಕಾ ಪಟ್ಟಣದಲ್ಲಿದ್ದ ಪ್ರವಾದಿಯವರು 1500 ವರ್ಷಗಳ ಮೊದಲೇ ಈ ವಿಶ್ವ ಮಾನವ ಧರ್ಮವನ್ನು ಸಾರಿದ್ದರು. ತಮ್ಮ ಕೊನೆ ಹಜ್ ಯಾತ್ರೆಯ ಸಂದರ್ಭ ಎಲ್ಲ ಸಂಗಡಿಗರನ್ನು ಉದ್ದೇಶಿಸಿ, ನಿಮ್ಮಲ್ಲಿ ಅರೇಬಿಯೇತರರಿಗಿಂತ ಅರಬಿಯನು ಶ್ರೇಷ್ಠನಲ್ಲ, ಬಿಳಿ ವರ್ಗದವನು ಕಪ್ಪು ವರ್ಗದವರಿಗಿಂತ ಶ್ರೇಷ್ಠನಲ್ಲ, ಧನಿಕನು ಬಡವನಿಗಿಂತ ಶ್ರೇಷ್ಠನಲ್ಲ. ಸೃಷ್ಟಿಕರ್ತನ ಎದುರು ಎಲ್ಲರೂ ಒಂದೇ ಸಮಾನರು. ಆದರೆ ಅವನು ಶ್ರೇಷ್ಠನಾಗುವುದು ಅವನ ಉತ್ತಮ ಗುಣನಡತೆಯಿಂದ ಮಾತ್ರ. ಇದರ ಹೊರತು ಜಾತಿ, ಧರ್ಮ, ಲಿಂಗ, ಬಣ್ಣ ಮುಂತಾದ ಯಾವ ಕಾರಣಗಳಿಂದಲೂ ಅಲ್ಲ. ದೇವನ ಮುಂದೆ ಎಲ್ಲರೂ ಒಂದೇ, ಎಲ್ಲರಿಗೂ ಸಮಾನ ಅಧಿಕಾರವಿದೆ ಎಂಬ ಉಪದೇಶವನ್ನು ಅವರು ನೀಡಿದರು. ಏಕದೇವನನ್ನು ಮಾತ್ರ ಆರಾಧಿಸಬೇಕೆಂದು ಲೋಕಕ್ಕೆ ಸಾರಿದ ಪ್ರವಾದಿಯವರು ಸರ್ವಧರ್ಮಗಳ ಮೂಲ ತತ್ವ ಏಕವಿಶ್ವಾಸವೆಂದೂ ಲೋಕದಲ್ಲಿ ಶಾಂತಿ ಸ್ಥಾಪಿಸಲು ನಾವು ದೇವನಿಗೆ ಸಂಬಂಧಿಸಿದ ಕರ್ತವ್ಯಗಳನ್ನು ಈಡೇರಿಸಿ ಮನುಷ್ಯರಿಗೆ ಅವರ ಹಕ್ಕುಗಳನ್ನು ನೀಡಬೇಕೆಂದು ಪ್ರತಿಪಾದಿಸಿದರು. ಪೈಗಂಬರರಿಗೆ ದೇವನ ಸಂದೇಶ ಲಭಿಸಿದ ಬಳಿಕ ಮನುಕುಲದ ಇತಿಹಾಸವೇ ಬದಲಾಯಿತು. ಮನುಕುಲದ ಮೋಕ್ಷಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ತಮ್ಮ ಬದುಕನ್ನೇ ಪೈಗಂಬರರು ಮುಡಿಪಾಗಿಟ್ಟರು. ಸಕಲ ನಿಂದನೆಗಳನ್ನು ಸಹಿಸಿದರು. ಹಗಲು ರಾತ್ರಿ ಜನರ ಒಳಿತಿಗಾಗಿ ಕಾರ್ಯಮಗ್ನರಾದರು. ಪ್ರವಾದಿಯವರು ಬಡವರ, ನಿರ್ಗತಿಕರ, ವಿಧವೆಯರ, ಅನಾಥರ, ಗುಲಾಮರ ಮತ್ತು ಶೋಷಣೆಗೆ ಒಳಗಾದವರ ಹಿತೈಷಿಯಾದರು. ಮಾನವ ಕುಲದ ಅರ್ಧಾಂಶವಾಗಿರುವ ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಪ್ರವಾದಿಯವರು ಹೆಚ್ಚಿನ ಮಹತ್ವವನ್ನು ನೀಡಿದರು. ಶಿಕ್ಷಣ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾದುದಲ್ಲ, ವಿದ್ಯಾರ್ಜನೆ ಪ್ರತಿಯೊಬ್ಬ ಸ್ತ್ರೀ ಪುರುಷರಿಗೆ ಕಡ್ಡಾಯವಾಗಿದೆ ಎಂದು ಬೋಧಿಸಿದರು. ಸ್ತ್ರೀಯರಿಗೆ ವಾರೀಸು ಹಕ್ಕನ್ನು, ಆಕೆಯ ಆಸ್ತಿಯ ಮೇಲೆ ಆಕೆಗೆ ಪೂರ್ಣಾಧಿಕಾರವನ್ನು ನೀಡಿದರು. ಆ ಕಾಲದಲ್ಲಿ ನಡೆಯುತ್ತಿದ್ದ ಹೆಣ್ಣು ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದರು. ಸ್ತ್ರೀಯ ಮೇಲಾಗುವ ದೌರ್ಜನ್ಯವನ್ನು ಖಂಡಿಸಿದರು. ಹೆಣ್ಣಿನ ಹಕ್ಕನ್ನು, ಅವಳ ಮೇಲಿರುವ ಪುರುಷನ ಬಾಧ್ಯತೆಯನ್ನು ತಿಳಿಸಿಕೊಟ್ಟರು.
ಸದ್ವರ್ತನೆಗೆ ಹೆಚ್ಚು ಅರ್ಹರು ಯಾರು ಎಂಬ ಪ್ರಶ್ನೆಗೆ ತಾಯಿ ಎಂಬುದನ್ನು 3 ಬಾರಿ ಒತ್ತಿ ಹೇಳಿ ತಾಯಿಗೆ ಇರುವ ಮಹತ್ತರವಾದ ಸ್ಥಾನವನ್ನು ತಿಳಿಸಿಕೊಟ್ಟರು. ತಾಯಿಯೊಂದಿಗೆ, ಪತ್ನಿಯೊಂದಿಗೆ, ಮಗಳೊಂದಿಗೆ, ಸಹೋದರಿಯೊಂದಿಗೆ ಯಾವ ರೀತಿ ವರ್ತಿಸಬೇಕೆಂದು ಕಲಿಸಿದರು. ಸ್ತ್ರೀಯರೊಂದಿಗೆ ಬಹಳ ದಯಾಪೂರ್ವಕವಾಗಿ ವರ್ತಿಸಬೇಕೆಂದು ಉಪದೇಶಿಸಿದರು. ಪ್ರವಾದಿಯವರು ಸಕಲ ಮಾನವ ಜೀವಕೋಟಿಗಳ ಸಾಕಾರ ಪ್ರೇಮ ಮೂರ್ತಿ, ಶ್ರೇಷ್ಠ ಗುಣಗಳ ಖನಿ. ತಾವು ಬೋಧಿಸಿದ್ದನ್ನು ಸ್ವತಃ ಆಚರಿಸಿ ತೋರಿಸಿದ ಧೀಮಂತ ವ್ಯಕ್ತಿ. ಅವರ ಸಂದೇಶವು ಸಾರ್ವಜನಿಕ ಮತ್ತು ಸಾರ್ವಕಾಲಿಕವಾಗಿದೆ. ರಾಷ್ಟ್ರಪಿತ ಗಾಂಧೀಜಿಯವರು ಪೈಗಂಬರರ ಕುರಿತು ಹೀಗೆ ಹೇಳಿದ್ದಾರೆ: ಕೋಟಿಗಟ್ಟಲೆ ಜನರ ಹೃದಯಗಳಲ್ಲಿ ಅಸದೃಶ್ಯ ಪರಿಣಾಮ ಬೀರಿದ ಆ ಮಾನವನ ಜೀವನದ ಅತ್ಯುತ್ತಮ ಅಂಶ ಯಾವುದೆಂದು ನಾನು ತಿಳಿಯಬಯಸಿದೆ. ಪೈಗಂಬರರ ಸರಳತೆ, ಪರಿಪೂರ್ಣ ನಿಸ್ವಾರ್ಥತೆ, ವಚನ ಪಾಲನೆ, ಮಿತ್ರರು ಹಾಗೂ ಅನುಯಾಯಿಗಳೊಂದಿಗೆ ಪ್ರೀತಿ, ನಿರ್ಭಯ, ದೇವನ ಮತ್ತು ತನ್ನ ಹೊಣೆಗಾರಿಕೆಯ ಬಗೆಗಿನ ಪರಮ ವಿಶ್ವಾಸ ಎಂದು ನನಗೆ ಮನವರಿಕೆಯಾಯಿತು. ಅಮೆರಿಕಾದ ಚಿಂತಕರಾದ ಮೈಕಲ್ ಹೆಚ್ ಹಾರ್ಟ್ ಎಂಬುವರು ತಮ್ಮ ದಿ 100 ಎಂಬ ಗ್ರಂಥದಲ್ಲಿ ಜಗತ್ತಿನ ಶ್ರೇಷ್ಠ 100 ಮಂದಿ ನಾಯಕರ ಸಾಲಿನಲ್ಲಿ ಪ್ರಥಮ ಸ್ಥಾನವನ್ನು ಹಜರತ್ ಪೈಗಂಬರರಿಗೆ ನೀಡಿದ್ದಾರೆ. ಎಲ್ಲ ಪ್ರವಾದಿಗಳು ಮತ್ತು ಧಾರ್ಮಿಕ ನಾಯಕರಿಗೆ ಹೋಲಿಸಿದರೆ ಮುಹಮ್ಮದ್ ಪೈಗಂಬರರು ಅತ್ಯಂತ ಜಯಶೀಲ ವ್ಯಕ್ತಿಯಾಗಿ ಕಂಡುಬರುತ್ತಾರೆ ಎಂದು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಉಲ್ಲೇಖಿಸಲಾಗಿದೆ. ಖ್ಯಾತ ಚಿಂತಕರಾದ ಬರ್ನಾರ್ಡ್ ಶಾ ಅವರು ಮೊಹಮ್ಮದ್ ಪೈಗಂಬರ್ ಅವರನ್ನು ಮಾನವ ಕುಲದ ವಿಮೋಚಕ ಎಂದೇ ಕರೆದಿದ್ದಾರೆ. ಹೀಗೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಅವರ ಶೋಭಾಯಮಾನವಾದ ಜೀವನವು ವಾಸ್ತವಿಕವಾಗಿಯೂ ವೈಶಿಷ್ಟ್ಯಮಯವಾಗಿದೆ. ತಮ್ಮ 63 ವರ್ಷಗಳ ಬದುಕಿನಲ್ಲಿ ಅವರು ಜೀವನದ ಎಲ್ಲ ಅನುಭವಗಳನ್ನು ಗಳಿಸಿದರು. ಬಡತನದಿಂದ ಐಶ್ವರ್ಯಕ್ಕೆ, ಸೋಲಿನಿಂದ ಜಯಕ್ಕೆ, ಶಾಂತಿ ಮತ್ತು ನ್ಯಾಯಕ್ಕಾಗಿ ಏಕಾಂಗಿ ಹೋರಾಟಗಾರನಿಂದ ಪ್ರವಾದಿಯ ಸ್ಥಾನಕ್ಕೆ ಅವರು ತಲುಪಿದರು. ಅವರು ಅನಾಥ, ಪ್ರೀತಿಗೆ ಪಾತ್ರನಾದ ಸಾಕುಮಗ, ಪ್ರಾಮಾಣಿಕ ವ್ಯಾಪಾರಿ, ಪ್ರೀತಿಸುವ ಪತಿ, ದಯಾಳು ಪಿತ, ನೆರೆಹೊರೆಯವರ ಬಗ್ಗೆ ಕಾಳಜಿ ಹೊಂದಿರುವ ಶೌರ್ಯಶಾಲಿ ಸೇನಾಧಿಪತಿ, ನ್ಯಾಯಪಾಲಕನಾದ ನ್ಯಾಯಾಧೀಶ, ನಿಯಮ ನಿರ್ಮಾಪಕ, ರಾಜಕೀಯ ಮುತ್ಸದ್ದಿ, ವಿಶ್ವಾಸಾರ್ಹ ಸ್ನೇಹಿತ ಮತ್ತು ಎಲ್ಲದಕ್ಕಿಂತಲೂ ಮಿಗಿಲಾಗಿ ಪ್ರವಾದಿಯೂ ದೇವನ ವಚನಗಳ ಪ್ರಚಾರಕರೂ ಆಗಿದ್ದರು. ಪವಿತ್ರ ಖುರ್ಆನಿನ ಉಪದೇಶಗಳನ್ನು ತಮ್ಮ ನಡೆ ನುಡಿಯಲ್ಲಿ ಸಂಪೂರ್ಣವಾಗಿ ಅಳವಡಿಸಿ ಮಾನವ ಕುಲಕ್ಕೆ ಓರ್ವ ಮಾದರಿ ಪುರುಷನಾಗಿ ಬಾಳಿದ್ದು ಮುಹಮ್ಮದ್ ಪೈಗಂಬರರ ಜೀವನದ ವೈಶಿಷ್ಟ್ಯವಾಗಿದೆ. ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನೆನೆಯುವುದು ಕೇವಲ ಒಂದು ದಿನಕ್ಕೆ ಸೀಮಿತವಾದುದಲ್ಲ. ಅವರು ಮಾನವ ಕುಲಕ್ಕೆ ನೀಡಿದ ಅತ್ಯುತ್ತಮವಾದ ಉಪದೇಶಗಳನ್ನು ಅನುಸರಿಸುವುದರ ಮೂಲಕ ಸಚ್ಚಾರಿತ್ರ್ಯವಂತರಾಗಿ ಶಾಂತಿ ಸಮಾಧಾನದಿಂದ ತಮ್ಮ ಸಮಸೃಷ್ಟಿಗಳೊಂದಿಗೆ ಬಾಳಿ ಬದುಕುವುದು ಜೀವನದ ಗುರಿಯಾಗಲಿ. ಇದೇ ಈದ್ ಮಿಲಾದ್ ದಿನದ ಆಚರಣೆಯ ನಿಜವಾದ ಉದ್ದೇಶವಾಗಿದೆ. ಇನ್ನು ಮುಂದೆ KM ಉಮರ್ ಅವರು ರಚಿಸಿದ ಮತ್ತೊಂದು ಹಾಡು. ಹಾಡುವವರು ಬರ್ಕತ್, ರೂಮಾನ್, ಜರೀನಾ ಹಾಗೂ ಸಾಲಿಹಾ ಅವರು. ಮುಹಮ್ಮದ್ ನಬಿಯ ಜನ್ಮವು ಮಕ್ಕದಿ, ಅಲ್ ಅಮೀನ್ ಎಂಬ ಬಿರುದಲ್ಲಿ, ಮಾನವ ವಂಶಕ್ಕೆ ಉಜ್ವಲ ಬೆಳಕನು ತೋರುತ್ತ ಮೊಳಗಿತು ಭರದಲ್ಲಿ. ಮಾನವ ವಂಶದಿ ಮಾನವೀಯತೆಯು ಮಾಯವಾಗಿರೋ ಕಾಲದಲ್ಲಿ, ಮಾನವರಾಶಿಗೆ ಕರುಣೆಯ ತೋರುತ್ತಾ ದೇವನ ಕೃಪೆಯು ಪ್ರವಾದಿಯಲಿ. ಮುಹಮ್ಮದ್ ನಬಿಯು ಧರೆಯಲ್ಲಿ ಸಾರಿದ ಶಾಂತಿಯ ಬೀಜವು ಮೊಳೆಯುತ್ತಲೀ.
ಸಂದೇಶ ನೀಡುತ್ತಲೀ ಜಿಹಾದೆಂದರೆ ಯುದ್ಧವು ಅಲ್ಲ, ಧರ್ಮವ ಜನರೆಡೆ ಬಿತ್ತುವುದು. ಶಾಂತಿ ಸೌಹಾರ್ದದಿ ಎಲ್ಲರ ಧರ್ಮವ ಗೌರವದಿಂದಲಿ ಕಾಣುವುದು. ಸದ್ಗುಣ ಮಾತ್ರವ ಜೀವನದುದ್ದಕ್ಕೂ ಸಾಧಿಸಿ ಜನರೆಡೆ ತೋರಿಸುತ್ತಾ ಸತ್ಯ ಪ್ರವಾದಿ ಮುಹಮ್ಮದ್ ನಬಿಯ ಮಾರ್ಗದಿ ನಡೆಯುವ ಬೋಧಿಸುತ್ತಾ ಮಾರ್ಗದಿ ನಡೆಯುವ ಬೋಧಿಸುತ್ತಾ. ಕೊನೆಯದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕುರಿತು ಒಂದು ಸಣ್ಣ ಘಟನೆಯೊಂದನ್ನು ನಸೀರಾ ರಫಿ ಅವರು ತಿಳಿಸುತ್ತಾರೆ. ನಾವು ಇತಿಹಾಸದ ಪುಟಗಳನ್ನು ತಿರುವಿದಾಗ ನಮಗೆ ಮಹಾಪುರುಷರ ಕಾಲದಲ್ಲಿ ನಡೆದ ಕೆಲವು ಘಟನೆಗಳು ಅವರ ಸಮಕಾಲೀನ ಸಮಾಜವನ್ನು ಒಂದು ಆದರ್ಶ ಅಥವಾ ಮಾದರಿ ಸಮಾಜವನ್ನಾಗಿ ಮಾರ್ಪಡಿಸಲು ಸಹಕಾರಿಯಾಗಿದೆ. ಅಂತಹ ಬಹಳಷ್ಟು ಹೃದಯಸ್ಪರ್ಶಿ ಘಟನಾವಳಿಗಳು ಹಜರತ್ ಮುಹಮ್ಮದ್ ಪೈಗಂಬರ್ರವರ ಕಾಲದಲ್ಲಿ ಜರುಗಿದ್ದು, ಅದರಲ್ಲಿ ಒಂದು ಘಟನೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಪ್ರವಾದಿತ್ವವನ್ನು ಪ್ರತಿಪಾದಿಸಿದಾಗ ಇಡೀ ಪಟ್ಟಣ ಮತ್ತು ನಗರವು ಅವರನ್ನು ವಿರೋಧಿಸಿತು. ಗಣ್ಯ ವ್ಯಕ್ತಿಗಳು ಅವರ ವಿರುದ್ಧವಾದರು. ಇದನ್ನು ನೋಡಿದ ಇತರ ಜನರು ಕೂಡ ಅವರನ್ನು ವಿರೋಧಿಸಲು ಪ್ರಾರಂಭಿಸಿದರು. ಒಮ್ಮೆ ಓರ್ವ ವೃದ್ಧ ಮಹಿಳೆ ಕಟ್ಟಿಗೆಯ ಕಟ್ಟನ್ನು ಹೊತ್ತುಕೊಂಡು ಹೋಗುತ್ತಿದ್ದಳು. ಆಗ ಪ್ರವಾದಿಯವರು ಬೆನ್ನು ಬಾಗಿದ ಆ ವೃದ್ಧೆಯನ್ನು ಗಮನಿಸಿದರು. ಬಡತನದಿಂದ ಬಳಲುತ್ತಿದ್ದ ಆ ವಯಸ್ಸಾದ ಮಹಿಳೆ ತನ್ನ ಮಕ್ಕಳಿಗೆ ಆಹಾರ ಬೇಯಿಸಲಿಕ್ಕಾಗಿ ಬಹಳ ಕಷ್ಟದಿಂದ ಆ ಕಟ್ಟಿಗೆಯ ಕಟ್ಟನ್ನು ಹೊತ್ತೊಯ್ಯುತ್ತಿದ್ದಳು. ಇದನ್ನು ಕಂಡ ಪ್ರವಾದಿಯವರು ಹೇಳುತ್ತಾರೆ, ಅಮ್ಮ, ತಾಯಿ, ಈ ಕಟ್ಟಿಗೆಯ ಕಟ್ಟನ್ನು ನನಗೆ ಕೊಡು, ನಾನು ಅದನ್ನು ನಿನ್ನ ಮನೆಗೆ ತಲುಪಿಸುತ್ತೇನೆ ಎಂದು. ವೃದ್ಧ ಮಹಿಳೆ ಕಟ್ಟಿಗೆಯ ಕಟ್ಟನ್ನು ಪ್ರವಾದಿಯವರ ಕೈಗೆ ಕೊಡುತ್ತಾ ಬಹಳ ಸಂತಸದಿಂದ ಪ್ರವಾದಿಯವರೊಡನೆ ಮಾತನಾಡುತ್ತಾ ಅವರ ಜೊತೆಗೆ ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಆಗ ವೃದ್ಧ ಮಹಿಳೆ ಹೇಳುತ್ತಾಳೆ, ಮಗನೇ, ನೀನು ತುಂಬ ಒಳ್ಳೆಯವನು ಮತ್ತು ಸಭ್ಯನಾಗಿರುವೆ. ಆದ್ದರಿಂದ ನಾನು ನಿನಗೆ ಒಂದು ಉಪದೇಶವನ್ನು ನೀಡಲು ಬಯಸುತ್ತೇನೆ. ಅದೇನೆಂದರೆ, ಮಕ್ಕಾದಲ್ಲಿ ಒಬ್ಬ ವ್ಯಕ್ತಿ ತಾನು ಪ್ರವಾದಿ ಎಂದು ಹೇಳಿಕೊಂಡಿದ್ದಾನೆ ಎಂಬುದನ್ನು ನಾನು ಕೇಳಿದ್ದೇನೆ. ನೀನು ಅವನನ್ನು ನಂಬಬೇಡ, ಏಕೆಂದರೆ ಜನರು ಅವನನ್ನು ತುಂಬ ವಿರೋಧಿಸುತ್ತಾರೆ. ಹೀಗೆ ಆ ಮಹಿಳೆ ಪ್ರವಾದಿಯವರ ಬಗ್ಗೆ ದಾರಿಯುದ್ದಕ್ಕೂ ವಿರೋಧದ ಮಾತುಗಳನ್ನಾಡುತ್ತಾ ಬರುತ್ತಾಳೆ. ಆದರೆ ಇದನ್ನೆಲ್ಲ ಕೇಳುತ್ತಿದ್ದ ಪ್ರವಾದಿಯವರು ಒಂದೂ ಮಾತನ್ನಾಡದೆ ಶಾಂತಚಿತ್ತರಾಗಿ ಆಲಿಸುತ್ತಿರುತ್ತಾರೆ. ಹೀಗೆ ಆ ವೃದ್ಧೆ ಮನೆ ತಲುಪಿದಾಗ, ಮಗನೇ, ನಿನ್ನ ಹೆಸರೇನು ಎಂದು ಕೇಳುತ್ತಾಳೆ. ಆಗ ನಾನೇ ಆ ಮೊಹಮ್ಮದ್ ಎಂದು ಪ್ರವಾದಿಯವರು ಉತ್ತರಿಸುತ್ತಾರೆ. ನಿಸ್ಸಹಾಯಕಳಾಗಿದ್ದ ಆಕೆ ಆಶ್ಚರ್ಯಚಕಿತಳಾಗಿ, ನೀನೇ ಆ ಮೊಹಮ್ಮದ್ ಆಗಿದ್ದರೆ ನಾನು ಈಗಲೇ ನಿನ್ನ ಧರ್ಮವನ್ನು ಅನುಸರಿಸುತ್ತೇನೆ ಎಂದು ತಕ್ಷಣವೇ ಘೋಷಿಸಿದಳು. ಇದಾಗಿದೆ ಪ್ರವಾದಿಯವರು ಬಡವರು ಮತ್ತು ನಿರ್ಗತಿಕರೊಂದಿಗೆ ತೋರಿಸುತ್ತಿದ್ದ ಪ್ರೀತಿ ಮತ್ತು ಸಹಕಾರ. ಹೃದಯಗಳನ್ನು ಸದ್ಗುಣ ಮತ್ತು ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು ಎಂಬುದು ಸತ್ಯ. ಆದುದರಿಂದ ಉತ್ತಮ ನಡವಳಿಕೆಯನ್ನು ಅಳವಡಿಸಿಕೊಳ್ಳಬೇಕು. ಉತ್ತಮ ಗುಣನಡತೆಯಿಂದ ಜಗತ್ತನ್ನೇ ಜಯಿಸಬಹುದು ಎನ್ನುವುದಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮಾದರಿ ಪುರುಷರಾಗಿದ್ದಾರೆ. ಈದ್ ಮಿಲಾದ್ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ನಿರೂಪಣೆ ಸಾಲಿಹಾ ಬಾಸಿತಾ.
ನೆರವು ಬಿಎಸ್ ರಫೀಕ್ ಅಹಮದ್. ಕಾರ್ಯಕ್ರಮ ನಿರ್ವಹಣೆ ಟಿಎಂ ಜಗದೀಶ್. ಪ್ರಸಾರ ನಿರ್ವಹಣೆ ಎಂ ಶಕುಂತಲಾ. ಇಲ್ಲಿಗೆ ಇಂದಿನ ಮಹಿಳಾ ಲೋಕ ಮುಗಿಯಿತು ಕೇಳುಗರೆ. ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.